ವಿಚಾರಗಳು ಹೇಳಿವೆ. ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿರಬೇಕು. ಕರ್ನಾಟಕದಲ್ಲಿ ಯಾವುದೇ ಉತ್ಪನ್ನಗಳು, ಯಾವುದೇ ಪ್ರಾಡಕ್ಟ್ಗಳು ಮಾರಾಟ ಆಗಬೇಕು ಅಂದ್ರೆ ಇನ್ಮೇಲೆ ಕನ್ನಡದಲ್ಲೇ ಇರಬೇಕು. ಯಾಕಿರ್ಬೇಕು ಕೇಳ್ತಾರೆ, ಯಾಕಿರ್ಬೇಕು? ಅವನೊಬ್ಬ ಇದ್ದ ಮಾಲಾಪೇಶದವನು, ನಾನು ಯಾಕೆ ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು ಅಂತ ಕೇಳಿದ್ದ. ಮಾಲಾಪೇಶದವನು ಯಾಕೆ ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ಅಂತ ಕೇಳಿದ್ದ. ಅವನಿಗೆ ಅರ್ಥ ಆದ ಮೇಲೆ ಅವನು ಬೆಂಗಳೂರಲ್ಲಿ ಯಾರೂ ಹಾಕಲಿಲ್ಲ, ಅಷ್ಟು ದೊಡ್ಡದು ನಾಮಫಲಕ ಹಾಕ್ತ. ನಮಗೆ ಅರ್ಥ ಮಾಡಿಸೋ ಚೆನ್ನಾಗಿ ಗೊತ್ತಿದೆ, ಯಾರ್ಯಾರಿಗೆ ಯಾಗಾಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಕರ್ನಾಟಕದಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತಾರಲ್ಲ ಹಾಗೆ. ಅದಕ್ಕೋಸ್ಕರ ಕರ್ನಾಟಕ ಬರುವ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡ ಇರಬೇಕು. ಎಲ್ಲ ಪ್ರಾಡಕ್ಟ್ಗಳು, ಕರ್ನಾಟಕ ಬರುವ ಎಲ್ಲ ಪ್ರಾಡಕ್ಟ್ಗಳು, ಅದರ ಏಜೆನ್ಸಿಗಳು ಕನ್ನಡಿಗರೇ ಇನ್ಮೇಲೆ ಮಾಡಬೇಕು. ಕನ್ನಡಿಗರಿಗೆ ಆ ಏಜೆನ್ಸಿಗಳು ಸಿಗಬೇಕು. ಕನ್ನಡಿಗರ ಉದ್ಯಮಿಗಳಾಗಬೇಕು. ಕನ್ನಡಿಗರ ಉದ್ಯಮ ಕಟ್ಟಬೇಕು. ಕನ್ನಡಿಗರ ಉದ್ಯಮದ ಮುಖಾಂತರ ಕರ್ನಾಟಕದಲ್ಲಿ ಬದುಕಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಬದುಕು ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನೋದಾದ್ರೆ ಎಲ್ಲಿ ಹುಡ್ಕೊಂಡು ಹೋಗೋದು? ನಮ್ಮ ಬದುಕಿಗಾಗಿ ಎಲ್ಲಿ ಹುಡುಕ್ಬೇಕಪ್ಪ? ಪಾಪ ನಮ್ಮ ಉತ್ತರ ಕರ್ನಾಟಕದ ಆ ಭಾಗದ ಜನ ಬದುಕು ನೋಡ್ಕೊಂಡು ಮುಂಬೈಗೆ ಹೋಗ್ತಾರೆ, ಬದುಕು ನೋಡ್ಕೊಂಡು ಗೋವಾಕ್ಕೆ ಹೋಗ್ತಾರೆ, ಬದುಕು ನೋಡ್ಕೊಂಡು ಹೈದರಾಬಾದ್ಗೆ ಹೋಗ್ತಾರೆ. ಮತ್ತು ನಾವು ಇನ್ನೆಲ್ಲ ಹೋಗ್ಬೇಕು ಅನ್ನೋ ನಿಮ್ಮ ವ್ಯವಸ್ಥೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದು ನಮ್ಮ ಬದುಕನ್ನು ನಮ್ಮ ನೆಲದಲ್ಲೇ ಕಟ್ಕೋಬೇಕು. ಬಸವಣ್ಣವ್ರದ್ದೊಂದು ವಚನ ಇದೆ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ. ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ, ಇಲ್ಲಿ ಸಲ್ಲುವನು ಎಲ್ಲೆಲ್ಲಿಯೂ ಸಲ್ಲುವನಯ್ಯ ಕೂಡಲ ಸಂಗಮ ದೇವ. ನಾವು ಹುಟ್ಟಿದ, ನಾವು ಮೆಟ್ಟಿದ, ನಾವು ಓಡಾಡಿದ, ನಾವು ಹಾಡಿದ, ನಾವು ಕುಳಿದ, ನಾವು ಬದುಕಿದ, ನಾವು ಕಟ್ಟಿದ ನಮ್ಮೂರಲ್ಲಿ ನಮಗೆ ಬದುಕಿಲ್ಲ ಅಂದ್ರೆ ಎಲ್ಲಿ ಬದುಕು ಹುಡ್ಕೊಂಡು ಹೋಗ್ಬೇಕು? ಯಾರು ನಮಗೆ ಬದುಕು ಕೊಡ್ತಾರೆ? ಅದು ಎಂಥ ಬದುಕು? ಚಿನ್ನದ ತಟ್ಟೆಯಲ್ಲಿ ಅಮೃತವನ್ನು ಇಟ್ಟು ಕೊಡುವಂತ ಬದುಕು ಭಾರತದೊಳಗಡೆ ಯಾವುದಾದ್ರು ಒಂದು ರಾಜ್ಯ ಆ ತರದ ಜನ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ನೀರು ಕೇಳಿದ್ರೆ ಪಾನಕ ಕೊಡುವಷ್ಟು ಒಳ್ಳೆ ಜನ ಕನ್ನಡಿಗರು. ಕೆಲವು ಕಡೆ ನೀರು ಕೇಳಿದ್ರೆ ನೀರೇ ಕೊಡಕ್ಕಿಲ್ಲ, ಅಲ್ಲಿ ನೀರೇ ಇಲ್ಲ. ನೀವು ಉತ್ತರ ಭಾರತಕ್ಕೆ ಹೋದ್ರೆ ಎಷ್ಟೋ ಜನ ಎಷ್ಟೋ ರಾಜ್ಯಗಳಲ್ಲಿ ಸರಿಯಾಗಿ ನೀರು ಇಲ್ದಲೆ ಅಲ್ಲಿ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಸ್ನಾನ ಮಾಡ್ತಾರೆ, ಇಲ್ಲಿ ಬಂದು ಗಾಂಚಲಿ ಮಾಡ್ತಾರೆ. ಎಲ್ಲ ಸಿಕ್ಬಿಡ್ತು ನೋಡ್ರಿ ಇಲ್ಲಿ. ಸ್ವರ್ಗ, ಸ್ವರ್ಗ, ಕನ್ನಡಿಗರ ಸ್ವರ್ಗ ಸಿಕ್ಬಿಡ್ತಲ್ಲ ಅವರಿಗೆ ಬೇಗ. ಯಾವುದು ಶ್ರಮ ಇಲ್ಲದೆ ಸಿಕ್ಬಿಡ್ತಲ್ಲ. ಅದಕ್ಕೆ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ. ಯಾರಪ್ಪಂದು ನಮ್ಮಿಂದ ಬೆಂಗಳೂರು, ಅವರಿಂದ ಬೆಂಗಳೂರು ಅಂತೆ. ಅವರಿಂದ ಬೆಂಗಳೂರು ಆಗಿದ್ರೆ ಅವ್ರ ರಾಜ್ಯಗಳೇ ಉದ್ಧಾರ ಮಾಡ್ಬೋದಾಗಿತ್ತಲ್ಲ. ನಮ್ಮ ಬೆಂಗಳೂರಿಗೆ ಯಾಕೆ ಬರಬೇಕಾಗಿತ್ತು?
ಅಲ್ಲಿ ಒಪ್ಪತ್ತಿಗೆ ಊಟಕ್ಕೆ ಗತಿ ಇಲ್ಲದೆ ಬಂದಂತ ಜನ ಇಲ್ಲಿ ದಿಮಾಕ್ ಮಾಡ್ತಾರೆ ಅಂದ್ರೆ ನಾವು ಸಹಿಸ್ಕೋಬೇಕಾ? ಅದಕ್ಕೆ ಈ ರಾಜ್ಯದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು. ಈ ರಾಜ್ಯದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರೇ ಕೆಲಸ ಮಾಡಬೇಕು.